ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೋಡೋಣ, 160-80 ಇದೆ. ಹಿಂಗೆ ಸತತವಾಗಿ 2-3 ಸರಿ ಹಿಂಗೆ 160, 100 ಮೇಲ್ಗಡೆ 140 ಮೇಲೆ ಇದೆ ಅಂತಂದ್ರೆ ಒಂದು ಸಣ್ಣ ಗುಳಿಗೆ ಬಳಸೋದ್ರಲ್ಲಿ ತೊಂದರೆ ಇಲ್ಲ, ಮಾಡ್ಬೋದು. ಬೇರೆ ಸಮಸ್ಯೆ ಏನಿಲ್ಲಲ್ಲ. ಗುಳಿಗೆ ತಗೊಂಡು ಹೋಗಿದ್ರಿ, ಅವಕಾಶ ಆದ್ರೆ ಎಲ್ಲಾದ್ರೂ ಬಿಟ್ಟು ಚೆಕ್ ಮಾಡಿಸ್ತೀವಿ. ಹಿಂಗೆ ಇದೆ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬರ್ದಿರ್ತೀನಿ ಯಾವ್ದಂತ. ಈ ಗುಳಿಗೆ ಕೊಡ್ತಾರೆ, BP ಗುಳಿಗೆ 15 ಸಣ್ಣ ಗುಳಿಗೆ. ಈ ವಯಸ್ಸಿಗೆ ಈ ಗುಳಿಗೆ ಬಳಸಬೇಕು ಸರ್. ಮೊದಲನೇ ಬಾರಿಗೆ ಇದು ನನ್ನ ಜೀವನದಲ್ಲಿ ಮರಿಲಾರದಂತ ಒಂದು ದಿನ. ಯಾಕೆಂದ್ರೆ ನಮ್ಮೂರಲ್ಲಿ ನಮ್ಮ ಜನತೆಗೆ ನಮ್ಮ ತಾತ ಇದ್ದಂತ ಊರು, ನಾವು ಹುಟ್ಟಿ ಬೆಳೆದಂತ ಊರು, ನಮ್ಗೆಲ್ಲಾ ದೊಡ್ಡಪ್ಪನವರು, ಅಣ್ಣನವರು, ತಮ್ಮನವರು ಎಲ್ಲ ಇರೋಂಥ ಊರಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮ ಬಹಳ ಖುಷಿ ಆಗುತ್ತೆ. ಆಮೇಲೆ ಇದೊಂದು ನನ್ನ ಒಂದು ಜೀವನದಲ್ಲಿ ನೆನಪಿರುವಂತ ದಿನ, ಯಾವತ್ತೂ ಮರಿಲ್ಲ. ಯಾಕಂದ್ರೆ ಮೊದಲನೇ ಬಾರಿ ಮಾಡೋದ್ರಿಂದ ಬಹಳಷ್ಟು ಹಳ್ಳಿಯಲ್ಲಿ ಮಾಡಿದ್ವಿ, ಇಷ್ಟು ಬರಲ್ಲ ನಮಗೆ. ಬಹಳ ಖುಷಿ. ಈಗ ಒಂದು 4 ಡಾಕ್ಟರ್ ಬಂದಿದ್ದೀವಿ. ಒಬ್ರು ಫಿಸಿಷಿಯನ್, ಒಬ್ರು ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಇದ್ದಾರೆ, ಆಮೇಲೆ ಚರ್ಮರೋಗ ತಜ್ಞರು ಇದ್ದಾರೆ. ಎಲ್ಲರಿಗೂ ಆ ವ್ಯವಸ್ಥೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕಂತ ಭಾವಿಸ್ತಾ ಈ ಒಂದು ಅವಕಾಶನ ಎಲ್ಲರೂ ಸದುಪಯೋಗಪಡಿಸ್ಕೊಂಡು ಎಲ್ಲರೂ ಅವರವರ ಎಚ್ಚರಿಕೆಯನ್ನು ಮೂಡುತ್ತಾ ಮುಂದೆ ಬರೋ ದಿನಗಳಲ್ಲಿ ಇನ್ನಷ್ಟು ನಮಗೆ ದೇವರ ಶಕ್ತಿ ಕೊಟ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ. ನಮ್ಮೂರಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಇರಲಿ ಅವ್ರಿಗೆ ಒಂದು ತಿಳಿವಳಿಕೆ. ಗುಳಿಗೆ ಯಾರಾದ್ರೂ ಕೊಡ್ತಾರೆ, ಬಟ್ ಅವ್ರಿಗೆ ತಿಳಿಸೋದ್ರಲ್ಲಿ ಬಹಳಷ್ಟು ಕಮ್ಮಿ ಜನ ಇದ್ದಾರೆ. ಈ ಪೆರಿಫೆರಲ್ಸ್ಗೆ ನಾವು ರೀಚ್ ಆಗ್ಬೇಕಂತ ನಮ್ಮ ಆಸೆ. ನನ್ನ ಹೆಸರು ಡಾಕ್ಟರ್ ಪೃಥ್ವಿ ಅಂತ, ಸಂಗನಕಲ್ಲಿಂದ. ನಮ್ಮ ಜನ ಇದು ಯಾರಿಗೆ ಆಗ್ಲಿ ಏನಾದ್ರೂ ಆಗ್ಲಿ ಹೆಲ್ಪ್ ಮಾಡಕ್ಕೆ ತುಂಬಾ ಸಂತೋಷ. ಎಲ್ಲಾ ಕೇಸಸ್ ನೋಡಿ, ಲೈಕ್ ಏನೇ ಇದ್ರೆ ಅವ್ರ ಸಮಸ್ಯೆಯನ್ನ ಕೇಳಿ ಅವ್ರದ್ದು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಖುಷಿ ಆಗುತ್ತೆ. ನಾವ್ ಯಾವಾಗೂ ಇದ್ರೆ ಯಾವಾಗೂ ಅವೈಲೇಬಲ್ ಇರ್ತೀವಿ. ಏನೇ ಸಮಸ್ಯೆ ಬಂದ್ರೆ, ಏನೇ ತೊಂದ್ರೆ ಬಂದ್ರೆ ನಾವು ಅವೈಲೇಬಲ್ ಇರ್ತೀವಿ. ಯಾವಾಗಿಂದ ಆಯ್ತಮ್ಮ? ಈ ಕಡೆ ನಿನ್ಗ ಆಗಿರೋದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಫಂಗಲ್ ಇನ್ಫೆಕ್ಷನ್ ಇದಕ್ಕ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಇವಾಗ ಕರೆಕ್ಟ್ ಆಗಿ 1 ತಿಂಗಳ ತನ ನೀನ್ ಟ್ರೀಟ್ಮೆಂಟ್ ತಗೋಬೇಕು ಇದಕ್ಕ. ಇದು ಆಗಿರೋದ್ ಬೇರೆ, ನನಗ್ ಮೈ ತುಂಬಾ ಏನ್ ತಿಂಡಿ ಬರ್ತಿದೆ ಅಲ್ಲ ಅದು ಬೇರೆ. ಯಾವಾಗ ಜಾಸ್ತಿ ತಿಂಡಿ ಇರುತ್ತೆ, ಬಿಸ್ಲಿಗೆ ಹೋದಾಗ ತಿಂಡಿ ಆಗೋದು ಏನಾಗಂಗಿಲ್ಲ. ಇದ್ರದ್ದು ಬೇರೆ, ಕೈಗಾಗಿರೋದು ಬೇರೆ, ಬೆಳ್ಳಿಗಾಗಿರೋದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಡಿ ಸುರೇಶ್ ಅಂತ ಹೇಳಿ, ನಾನು ಸಂಘಕಲ್ ಶ್ರೀರಾಮ ಸೇವಾ ಸಮಿತಿ ಸದಸ್ಯರು. ಈಗ ನಾವು ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಉಚಿತ ಆರೋಗ್ಯ ತಪಾಸಣೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ನಮ್ಮ ಸಂಗನಕಲ್ ಗ್ರಾಮದವ್ರದೇ ಆಗಿರ್ತಕ್ಕಂಥ ಪೃಥ್ವಿರಾಜ್ ಡಾಕ್ಟರ್ ಅವರ ಸಹಯೋಗದೊಂದಿಗೆ ನಾವು ಸಂಗನಕಲ್ ಗ್ರಾಮದಲ್ಲಿ ಬಡವರಿಗೆ, ಅತ್ಯಂತ ಹಿಂದುಳಿದವರಿಗೆ ಒಳ್ಳೆ ಒಂದು ಅನುಕೂಲ ಆಗ್ಲಿ, ಆರೋಗ್ಯ ಭಾಗ್ಯ ಒಂದು ಇದರಿಂದ ಉಚಿತವಾಗಿ ಅವರಿಗೆ ತಪಾಸಣೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನು ಕೊಡ್ತಾ ನಾವೊಂದು ಈ ಒಳ್ಳೆ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮಾಡ್ತಾ ಇದ್ದೀವಿ. ಸಮಾಜ ಸೇವೆ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದೀವಿ ಸರ್. ಏನು ಉದ್ದೇಶ? ಜನಗಳಿಗೆ ಸ್ವಲ್ಪ ಒಳ್ಳೇದಾಗ್ಲಿ ಅಂತ, ಮೆಡಿಕಲ್ ಬಗ್ಗೆ, ಇಲ್ಲಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ಇರ್ಲಿ. ಬಿಸಿಲು ಕಾಲ ಐತಲ್ಲ, ಹಂಗಾಗಿ ಸ್ವಲ್ಪ ಎಲ್ಲರಿಗೂ ಫ್ರೀ ಆಫ್ ಮಾಡ್ತಾ ಇದೀವಿ. ಏನೇನು ಆರೋಗ್ಯ ತಪಾಸಣೆ? ಯಾರು ಡಾಕ್ಟರ್ ಪೃಥ್ವಿರಾಜ್ MD ಅವರು, ಮತ್ತೆ ಸೋನಾಲಿ ಮೇಡಮ್ ಅಂತೇಳಿ ಅವರು ಸ್ಕಿನ್ ಸ್ಪೆಷಲಿಸ್ಟ್, ಶ್ರೀಲಕ್ಷ್ಮಿ ಮೇಡಮ್ ಅಂತ ಅವರು ಗೈನಕಾಲಜಿಸ್ಟ್ ಇದ್ದಾರೆ, ಮತ್ತೆ ಇನ್ನೊಬ್ರು ವೀರೇಶ್ ಸರ್ ಅಂತೇಳಿ ಮಕ್ಕಳ ತಜ್ಞರು, ಮತ್ತೆ ECG ಮಾಡಿಸ್ತಾ ಇದೀವಿ. ಹಂಗೆ ಅದ್ರಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದೀವಿ. ನಮ್ಮ ಶ್ರೀರಾಮ ಸೇವಾ ಸಮಿತಿ ಕಡೆಯಿಂದ, ಮತ್ತೆ ವಿದ್ಯಾಸಂಸ್ಥೆ ಒಂದು, ಮತ್ತೆ ನಮ್ಮ ಡಾಕ್ಟರ್ಗಳು ಅವರು ಇದರಿಂದ ಮಾಡ್ತಾ ಇದ್ದೀವಿ ಸರ್. ನಮ್ಗೆ ನಾವು ಸಂಗನಕಲ್ ಗ್ರಾಮದವರು, ಸಂಗನಕಲ್ ಗ್ರಾಮದ ಆದಂತ ವೈದ್ಯರಾದಂತ ಡಾಕ್ಟರ್ ಪೃಥ್ವಿರಾಜ್ ಸರ್ ಅವರು ನಮ್ಗೆ ಸಂಗನಕಲ್ಲಿಂದ ಅವರು ಸಂಗನಕಲ್ನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಮ್ಮನ್ನು ಕರೆಸಿದ್ರು.
ಕರೆಸಿದ್ರೆ ಅವ್ರಿಗೆ ಸರ್ ನಾವು ಈಗಾಗಲೇ ನಾವು ಅನೇಕ ಒಂದು ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮಗಳನ್ನು ಮಾಡಿ 4 ವರ್ಷ ಸತತವಾಗಿ ಸಾವಿರಾರು ಜನಗಳಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಿಮಗೂ ಸಹ ಒಂದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಾವು ನಮ್ಮ ಶ್ರೀರಾಮ ಸೇವಾ ಸಮಿತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಮಾಡ್ಬೇಕಂತ ಹೇಳಿ ಅವ್ರಿಗೆ ಮಾತು ಕೊಟ್ಟು, ಅದೇ ರೀತಿಯಾಗಿ ಇವತ್ತು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಆರೋಗ್ಯ ಮುಂಜಾಗ್ರತೆಯಾಗಿ ಅವರಿಗೆ ತಪಾಸಣೆ ಕೊಟ್ಟು ಆ ಕಾಯಿಲೆಗಳು ಬರದ ಹಾಗೆ ಮುಂಚೆಯೇ ಅವರಿಗೆ ಒಂದು ಅನುಕೂಲಗಳಾಗಲಿ ಅಂತ ಹೇಳಿ ಅನ್ನೋ ಮುಖ್ಯ ಉದ್ದೇಶದಿಂದನೇ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸರ್. ನಮ್ಮ ಹೆಸರು ಡಿ ರಾಮದಾಸ್ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.